ನಮಸ್ಕಾರ ವೀಕ್ಷಕರೇ, ಮೇಘದೂತ ನ್ಯೂಸ್ಗೆ ಸ್ವಾಗತ. ನಾನು ಅದ್ವಿಕಾ. ಸರ್ಕಾರ ಜಾರಿ ಮಾಡಿದ್ದ ಬಡ್ಡಿ ಮನ್ನಾ ಯೋಜನೆಯಿಂದ ನಮ್ಮ ಬ್ಯಾಂಕಿಗೆ 20,31,000 ಲಾಭವಾಗಿದೆ ಎಂದು ತಾಲೂಕು ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿನ ಅಧ್ಯಕ್ಷ HR ನಾಗರಾಜ್ ತಿಳಿಸಿದರು. ಅವರು ತಾಲೂಕು ಪ್ರಾಥಮಿಕ ಸರ್ಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿನ 2023-24ನೇ ಸಾಲಿನ ಸರ್ವ ಸದಸ್ಯರ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ನಡವಳಿಕೆ ವಿಚಾರವಾಗಿ ಇಂದಿನ ಮಹಾಸಭೆಯಲ್ಲಿ ಏನು ಕ್ರಮ ಕೈಗೊಳ್ಳಬೇಕು ಅನ್ನೋ ತೀರ್ಮಾನ ದೃಢಪಟ್ಟಿತ್ತು. ಅದರ ಪ್ರಕಾರ ಪ್ರಾಸ್ತಾವಿಕ ಮಾತನಾಡಿದ ವ್ಯವಸ್ಥಾಪಕ KG ನಾಗೇಶ್, ಸಂಘದಲ್ಲಿ ಒಟ್ಟು 6,771 ಸದಸ್ಯರಿದ್ದು ಅವರಲ್ಲಿ 4,667 ಸದಸ್ಯರು ಸಾಲ ಪಡೆದಿದ್ದಾರೆ. 87 ಸದಸ್ಯರು ಸುಸ್ತಿ ಸಾಲಗಾರರಾಗಿದ್ದಾರೆ. 62.79 ಲಕ್ಷ ಷೇರು ಬಂಡವಾಳ ಹೊಂದಿದ್ದು 2023-24ನೇ ಸಾಲಿಗೆ 150 ಲಕ್ಷ ಸಾಲ ವಿತರಿಸಲಾಗಿದೆ. 70.47 ಲಕ್ಷ ಮೀಸಲಾತಿ ಆಗಬೇಕಿದೆ ಎಂದರು. 419.97 ಲಕ್ಷ ನರ್ಬಾರ್ಡ್ ಸಾಲದ ಹೊರಬಾಕಿ ಇದ್ದು 24.49 ಲಕ್ಷ 2023-24ನೇ ಸಾಲಿಗೆ ನಿಶ್ಚಿತ ಠೇವಣಿ ಇದೆ. 2023-24ನೇ ಸಾಲಿನಲ್ಲಿ 24.69 ಲಕ್ಷ ಪಿಗ್ಮಿಯಿಂದ ಬಂದಿದೆ. ಸ್ವಂತ ಬಂಡವಾಳ ಸಾಲ ಹೊರಬಾಕಿ 38.10 ಲಕ್ಷ ಇದೆ ಎಂದು ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ TL ರಮೇಶ್, ಉಪಾಧ್ಯಕ್ಷೆ ಶಾರದಮ್ಮ, ನಿರ್ದೇಶಕರುಗಳಾದ ಮಲ್ಲಿಕಾರ್ಜುನ್ HM, ಗೋವಿಂದಪ್ಪ, ಯೋಗೇಶ್, MMDK, ಶೇಖರಪ್ಪ, ಶಿವಣ್ಣ, T ಹಾಲಸಿದ್ದಪ್ಪ, ಸಿಬ್ಬಂದಿಗಳಾದ KB ನಾಗೇಶ್, GA ಗೌತಮ್, ಕಿರಣ್ ಕುಮಾರ್ ನಾಯಕ್, TS ರೂಪಾ, ಸಂಘದ ಸದಸ್ಯರಾದ ಹಾಲು ವಜ್ರಪ್ಪ, TK ರಮೇಶ್ ಇದ್ದರು. ಪರಿಣಾಮವಾಗಿ ಇವತ್ತು 1,40,01,00,000 2023-24ನೇ ಸಾಲಿಗೆ ಲಾಭವನ್ನು ಗಳಿಸಲಾಯಿತು. ಇಂದಿನ ನಷ್ಟವನ್ನು ಹೋಗಲಾಡಿಸಿ ಈ ವರ್ಷ ಬ್ಯಾಂಕು 20,31,000 ಸಂಪೂರ್ಣ ಲಾಭವನ್ನು ಹೊಂದಲಾಗಿದೆ. ಮಾನ್ಯ ಸದಸ್ಯರೇ, ಈ ಬ್ಯಾಂಕಿನಲ್ಲಿ ಸುಮಾರು 25 ವರ್ಷಗಳಿಂದ ಬ್ಯಾಂಕ್ ಟು ಬ್ಯಾಂಕ್ ಕ್ಲಿಯರ್ ಆಗಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಈ ಸುದಿನ ಕೂಡ ಆಗಲಿದೆ. ನಾನು ಆಗಿದ್ದರಿಂದ ಒಟ್ಟು 2,60,65,00,000 ಸಾಲವನ್ನು ನೀಡಲಾಗಿದೆ. ಇನ್ನು 1 ಕೋಟಿ ಸಾಲವನ್ನು ನೀಡಲು ಪ್ರಗತಿಯಲ್ಲಿದೆ. ಬ್ಯಾಂಕಿನಲ್ಲಿ ಸ್ವಂತ ಬಂಡವಾಳ ಯೋಜನೆ ಚಾಲ್ತಿಯಲ್ಲಿದ್ದು ಸ್ವಂತ ಬಂಡವಾಳ ರು 49.19 ಲಕ್ಷ ಹೊಂದಿರುತ್ತದೆ. ಮುಂದಿನ ದಿನಗಳಲ್ಲಿ ಈ ರೀತಿ ಲಾಭವನ್ನು ಗಳಿಸಲು ತಮ್ಮೆಲ್ಲರ ಸಹಕಾರ ಮುಖ್ಯವಾಗಿರುತ್ತದೆ. ಬ್ಯಾಂಕಿನಲ್ಲಿ ಸುಸ್ತಿ ಮತ್ತು 70.47 ಲಕ್ಷಗಳಿದ್ದು ಅದರಿ ಮೊತ್ತವನ್ನು ಸುಸ್ತಿದಾರರು ಸಕಾಲದಲ್ಲಿ ಒಂದು ಸುಸ್ತಿ ಮೊತ್ತವನ್ನು ಭರಿಸಬೇಕು. ಸರ್ಕಾರದಿಂದ ಬರಬೇಕಾದ ಬಡ್ಡಿ ಮನ್ನಾದಿಂದ ನನಗೆ 1,12,00,000 ಬರಬೇಕಾಗಿರುತ್ತದೆ. ಬ್ಯಾಂಕಿನ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನನಗೆ ಸಹಕರಿಸಿದ ಬ್ಯಾಂಕಿನ ಕಾರ್ಯಕಾರಿ ಮಂಡಳಿ ಸದಸ್ಯರಿಗೆ, ಎಲ್ಲ ಬ್ಯಾಂಕಿನ ಮಾನ್ಯ ಸದಸ್ಯರುಗಳಿಗೆ, ಬ್ಯಾಂಕಿನ ಸಿಬ್ಬಂದಿ ವರ್ಗದವರಿಗೆ, ರೈತ ಬಾಂಧವರಿಗೂ, ಪತ್ರಕರ್ತರಿಗೂ ಮತ್ತು ಇಲ್ಲಿ ಸೇರಿರುವ ಎಲ್ಲ ಸಹಕಾರಿ ಧುರೀಣರಿಗೂ ಹಾಗೂ ಹಿತೈಷಿಗಳಿಗೂ ನನ್ನ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ಇದಾಗಿತ್ತು ಇವತ್ತಿನ ಮೇಘದೂತ ನ್ಯೂಸ್. ನಮಸ್ತೆ.